ಆನೇಕಲ್ ಪಟ್ಟಣದ ಶ್ರೀರಾಮ ಕುಟೀರದಲ್ಲಿ ಬಹುಜನ ಸಮಾಜ ಪಕ್ಷದ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಪಟ್ಟಣದ ವೆಂಕಟೇಶ್ವರ ಚಿತ್ರಮಂದಿರದಿಂದ ಶ್ರೀರಾಮ ಕುಟೀರದವರೆಗೆ ಹಮ್ಮಿಕೊಳ್ಳಲಾಗಿದ್ದ ಕಾಲ್ನಡಿಗೆ ಜಾಥಾ ಎಲ್ಲರ ಗಮನ ಸೆಳೆಯಿತು. ಮೆರವಣಿಗೆಯುದ್ದಕ್ಕೂ ಬಾಬಾ ಸಾಹೇಬರ ಪರ ಘೋಷಣೆಗಳು ಮೊಳಗಿದವು. ನಂತರ ಶ್ರೀರಾಮ ಕುಟೀರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗಣ್ಯರು ಹಾಗೂ ಪಕ್ಷದ ಮುಖಂಡರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಕಾಂಶಿರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ವೇದಿಕೆಯಲ್ಲಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು. ಈ ಇಡೀ ಕಾರ್ಯಕ್ರಮದ ನೇತೃತ್ವವನ್ನು ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಸಿ ನಾಗರಾಜ್ ರವರು ವಹಿಸಿದ್ದರು. ವೇದಿಕೆಯಲ್ಲಿ ಮಾತನಾಡಿದ ಗಣ್ಯರು, ಬಾಬಾ ಸಾಹೇಬರು ನಮಗೆ ಕೇವಲ ಮೀಸಲಾತಿಯನ್ನ ಕೊಡಲಿಲ್ಲ, ಬದಲಾಗಿ ಈ ದೇಶದ ಆಡಳಿತಗಾರರಾಗುವ ಹಕ್ಕನ್ನು ಕೊಟ್ಟಿದ್ದಾರೆ. ಅವರು ಅಂದು ಹೇಳಿದ್ದರು, ರಾಜಕೀಯ ಅಧಿಕಾರವು ಎಲ್ಲ ಸಮಸ್ಯೆಗಳ ಬೀಗದ ಕೈ ಎಂದು. ಈ ಬೀಗದ ಕೈಯನ್ನ ಹಿಡಿದು ಶೋಷಿತ ಸಮುದಾಯಗಳಿಗೆ ಅಧಿಕಾರ ನೀಡಲು ಮಾನ್ಯ ಕಾಂಶಿರಾಮ್ ಅವರು ಬಿಎಸ್ಪಿ ಪಕ್ಷವನ್ನ ಕಟ್ಟಿದರು. ಇಂದು ನಮ್ಮ ನಾಯಕಿ ಮಾಯಾವತಿಯವರು ಈ ಆಶಯವನ್ನ ಮುಂದುವರಿಸುತ್ತಿದ್ದಾರೆ. ಇಂದು ದೇಶದಲ್ಲಿ ಸಂವಿಧಾನಕ್ಕೆ ಸಂಚುಕಾರ ಬಂದಿದೆ ಎಂದು ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕಿದೆ. ಸಂವಿಧಾನ ನೀಡಿದ ಹಕ್ಕುಗಳನ್ನು ಹಂತ ಹಂತವಾಗಿ ಮೊಟಕುಗೊಳಿಸಲಾಗುತ್ತಿದೆ. ಬಾಬಾ ಸಾಹೇಬರು ನೀಡಿದ ಈ ಪವಿತ್ರ ಗ್ರಂಥವನ್ನು ರಕ್ಷಿಸುವುದು ಬಿಎಸ್ಪಿಯ ಪ್ರತಿಯೊಬ್ಬ ಕಾರ್ಯಕರ್ತನ ಆದ್ಯ ಕರ್ತವ್ಯವಾಗಿದೆ. ಬಾಬಾ ಸಾಹೇಬರ ಮಂತ್ರವಾದ ಕಲಿಯಿರಿ, ಸಂಘಟಿಸಿರಿ, ಹೋರಾಡಿರಿ ಎಂಬುದನ್ನು ನಾವು ಮರೆಯಬಾರದು. ನಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಿ ಜಾತಿ ಉಪಜಾತಿಗಳ ಭೇದ ಮರೆತು ನೀಲಿ ಧ್ವಜದ ಅಡಿಯಲ್ಲಿ ಒಂದಾಗಿ ಅನ್ಯಾಯದ ವಿರುದ್ಧ ನಮ್ಮ ಹಕ್ಕುಗಳಿಗಾಗಿ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ಹೋರಾಡಿ ಎಂದಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಬಿಎಸ್ಪಿ ತಾಲೂಕು ಅಧ್ಯಕ್ಷ ಯಲ್ಲಪ್ಪ, ಎಚ್ಸಿ ಶ್ರೀನಿವಾಸ್, ಚಂದ್ರಣ್ಣ, ಚಂಬೇನಹಳ್ಳಿ ಯಲ್ಲಪ್ಪ, ಕಬೀರ್ ಖಾನ್ ಮತ್ತು ಲಕ್ಷ್ಮೀನಾರಾಯಣ ಸ್ವಾಮಿ, ಚಾರ್ಲಿಸ್ ಮತ್ತು ಬಿಎಸ್ಪಿ ಪಕ್ಷದ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಹಾಗೂ ನೂರಾರು ಸಾರ್ವಜನಿಕರು ಭಾಗವಹಿಸಿದ್ದರು. ಬಿಎಸ್ಪಿ ಜಿಂದಾಬಾದ್, ಬಿಎಸ್ಪಿ ಜಿಂದಾಬಾದ್, ಕಾಂಶಿರಾಮ್ ಅಮರ್ ರಹೇ, ಕಾಂಶಿರಾಮ್ ಅಮರ್ ರಹೇ, ಮಾಯಾವತಿ ಜಿಂದಾಬಾದ್, ಮಾಯಾವತಿ ಜಿಂದಾಬಾದ್. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಕಾರ್ಯಕ್ರಮ ಮತ್ತು ನಮ್ಮ ಪಕ್ಷದ 42ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಬೆಂಗಳೂರು ವಲಯದ ವತಿಯಿಂದ ಆಯೋಜನೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಜಿಲ್ಲೆಗಳಿಂದ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಬಂದಿದ್ದರು. ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಾವು ಇಲ್ಲಿ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಮುಖಾಂತರ ನಾವು ಬಹುಜನ ಸಮಾಜದ ಬಳಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಏನು ಮಾನ್ಯವರು ದಾದಾ ಸಾಹೇಬ್ ಕಾಂಶಿರಾಮ್ ಸಾಹೇಬರ ಒಂದು ಸಿದ್ಧಾಂತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸ್ಫೂರ್ತಿ ಮತ್ತು ಆದರ್ಶದಲ್ಲಿ ಬಹುಜನ ಸಮಾಜ ಪಕ್ಷ ಏನು ಬೆಳೀತಾ ಇದೆ, ಈ ಒಂದು ಬಹುಜನ ಸಮಾಜ ಪಕ್ಷ ಬೆಳೆದು ಅಧಿಕಾರಕ್ಕೆ ಬಂದರೆ ಮಾತ್ರ ಈ ದೇಶದಲ್ಲಿ SC ST OBC ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋದಕ್ಕೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಇವತ್ತು ಏನು ಈ ದೇಶದಲ್ಲಿ SC ST OBC ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯ, ಇವರಿಗೆ ಕೇವಲ ಒಂದು ಹೆಸರಿಗಷ್ಟೇ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ಪರಿಪೂರ್ಣವಾದಂಥ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಯಾವತ್ತು ಈ ದೇಶದಲ್ಲಿ ಬಡತನ ಹೋಗುತ್ತೆ, ಅಸ್ಪೃಶ್ಯತೆ ಹೋಗುತ್ತೆ, ನಿರುದ್ಯೋಗ ಹೋಗುತ್ತೆ, ಅಸಮಾನತೆ ಹೋಗುತ್ತೆ, ಆವತ್ತು ನಿಜವಾದ ಸ್ವಾತಂತ್ರ್ಯ ಸಿಗುತ್ತೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ದೇಶಕ್ಕೆ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯ ಯಾರಿಗೆ ಅಂದರೆ ಅದು ಬಂಡವಾಳಶಾಹಿಗಳಿಗೆ, ಭೂ ಮಾಲೀಕರಿಗೆ, ಕಾಂಗ್ರೆಸ್ BJPನಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ. ಯಾಕೆಂದರೆ ಈ ದೇಶದಲ್ಲಿ ಬಡವರು, ನಿರ್ಗತಿಕರು, ಕೂಲಿ ಕಾರ್ಮಿಕರು ಇವರೆಲ್ಲರೂ ಕೂಡ ಬೇವರು ಸುರಿಸಿ ದುಡಿದ್ರೂ ಕೂಡ ನೆಮ್ಮದಿಯ ಬದುಕಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಗೆ ಈ ಮನುವಾದಿ ಪಕ್ಷಗಳು ದುಡಿದ್ದಾವೆ. ಏನು ಈ ದೇಶದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರವರು ಕಂಡಂಥ ಕನಸು, ಅವರು ಏನು
ನಿರಂತರ ಒಂದು ಹೋರಾಟದ ಫಲವಾಗಿ, ಏನು ಛಲಬಿಡದ ಹೋರಾಟದ ಫಲವಾಗಿ ಈ ದೇಶಕ್ಕೆ ಮಾನವತಾ ಸಂವಿಧಾನವನ್ನು ಬರೆದರು. ಆ ಸಂವಿಧಾನವನ್ನು ಬರೆದು ಅವರು ಕೊನೆಯದಾಗಿ ನಮಗೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದೇನೆಂದರೆ, ನಾನು ಬರೆದಿರ್ತಕ್ಕಂಥ ಸಂವಿಧಾನ ಭಾಳ ಏನು ಉತ್ತಮವಾದಂಥ ಸಂವಿಧಾನ. ಈ ಸಂವಿಧಾನವನ್ನು ಜಾರಿ ಮಾಡುವಂಥ ಜಾಗಕ್ಕೆ ಮನುವಾದಿಗಳು, ಕೆಟ್ಟವರು, ಏನು ಕ್ರೂರಿಗಳು ಹೋದರೆ ಈ ಸಂವಿಧಾನವು ಕೂಡ ಆ ಕೆಟ್ಟ ಸಂವಿಧಾನ ಆಗುತ್ತೆ. ಆ ಸಂವಿಧಾನವನ್ನು ಜಾರಿ ಮಾಡುವಂಥ ಜಾಗಕ್ಕೆ ಮಾನವತಾವಾದಿಗಳು, ಸಮಾನತಾವಾದಿಗಳು, ದೇಶ ಪ್ರೇಮಿಗಳು ಹೋದರೆ ಆ ಸಂವಿಧಾನವು ಕೂಡ ಉತ್ತಮವಾಗಿರುತ್ತೆ ಅಂತೇಳಿ ಬಾಬಾ ಸಾಹೇಬರು ಹೇಳಿದ್ದಾರೆ. ಇವತ್ತು ಈ ದೇಶಕ್ಕೆ ಸಂವಿಧಾನ ಬರೆದಂಥ ಬಾಬಾ ಸಾಹೇಬರ ಬರೆದಂಥ ಸಂವಿಧಾನವನ್ನು ಸಮರ್ಪಕವಾಗಿ ಜಾರಿ ಮಾಡ್ದೇನೆ ಆ ಸಂವಿಧಾನವನ್ನು ಸ್ವಾರ್ಥಕ್ಕೆ ಬಳಸ್ಕೊಂಡು ಇವತ್ತಿಗೂ ಕೂಡ 2026ನೇ ಇಸ್ವಿನಲ್ಲಿದ್ದೀವಿ. ಇವತ್ತಿಗೂ ಕೂಡ ಈ ದೇಶದಲ್ಲಿ ಬಡತನ ಇದೆ, ನಿರುದ್ಯೋಗ ಇದೆ, ಅಸಮಾನತೆ ಇದೆ, ಅನಕ್ಷರತೆ ಇದೆ. ಅಂದರೆ ಅದಕ್ಕೆ ಕಾರಣ ಈ ದೇಶವನ್ನು ಆಳಿದಂಥ 70 ವರ್ಷ ಕಾಂಗ್ರೆಸ್ಸು ಮತ್ತು BJP ಕಾರಣ ಅಂತ ಹೇಳೋದಕ್ಕೆ ಬಯಸ್ತೇನೆ. ಈ ಒಂದು ಅಸಮಾನತೆ, ಅಸ್ಪೃಶ್ಯತೆ, ಬಡತನ, ನಿರುದ್ಯೋಗ ಹೋಗಬೇಕಾದ್ರೆ ಈ ಏನು ಬಾಬಾ ಸಾಹೇಬರ ಸಿದ್ಧಾಂತದಲ್ಲಿ ಬೆಳೀತಾ ಇರ್ತಕ್ಕಂಥ ಪಕ್ಷ ಬಹುಜನ ಸಮಾಜ ಪಕ್ಷ ಅಧಿಕಾರಕ್ಕೆ ಬರಬೇಕು. ಬಹುಜನ ಸಮಾಜ ಪಕ್ಷ ಯಾಕೆ ಅಧಿಕಾರಕ್ಕೆ ಬರಬೇಕಂದ್ರೆ, ಈ ದೇಶದಲ್ಲಿ ಏನು ಬಹುಜನ ಚಳವಳಿ ನಡೆದಿದೆ, ಬುದ್ಧನಿಂದ ಬಾಬಾ ಸಾಹೇಬರವರೆಗೂ ಏನು ಹೋರಾಟ ಮಾಡಿದ್ದಾರೆ, ಇವರೆಲ್ಲರೂ ಕೂಡ ಈ ದೇಶದಲ್ಲಿ ಸಮಾನತೆ ಬರಬೇಕು, ಸ್ವಾತಂತ್ರ್ಯ ಬರಬೇಕು, ನೆಮ್ಮದಿಯ ಬದುಕು ಎಲ್ಲರಿಗೂ ಸಿಗಬೇಕು ಅನ್ನೋಂಥ ಹೋರಾಟ. ಈ ಹೋರಾಟದ ಫಲವೇ ಬಹುಜನ ಸಮಾಜ ಪಕ್ಷ. ಈ ಬಹುಜನ ಸಮಾಜ ಪಕ್ಷ ಅಧಿಕಾರಕ್ಕೆ ಬಂದರೆ ಎಲ್ಲರಿಗೂ ನೆಮ್ಮದಿಯ ಬದುಕು ಸಿಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತೇನೆ. ಯಾಕೆಂದರೆ ಇದು ಬಹುಜನ ಸಮಾಜ ಪಕ್ಷ ಏನು ಉತ್ತರ ಪ್ರದೇಶದಲ್ಲಿ ಬಂದು 1,20,00,000 ಎಕರೆ ಭೂಮಿ ಎಲ್ಲ ಜಾತಿಗಳಿಗೂ ಹಂಚಿಕೆ ಮಾಡಿರ್ತಕ್ಕಂಥ ದಾಖಲೆ ಇದೆ. ಮನುವಾದಿಗಳು ಏನು 1992ರಲ್ಲಿ ಖಾಸಗೀಕರಣವನ್ನು ಜಾರಿ ಮಾಡಿ ಮೀಸಲಾತಿಯ ಒಂದು ಶಕ್ತಿಯನ್ನು ಕುಂದಿಸಿದ್ರು, ನಿರುದ್ಯೋಗ ಸಮಸ್ಯೆಯನ್ನು ಇನ್ನಷ್ಟು ಹೆಚ್ಚಿಸಿದ್ರು. ಆ ಒಂದು ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ಜಾರಿ ಮಾಡಿ ಲಕ್ಷಾಂತರ ಜನಕ್ಕೆ SC ST OBC ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಉದ್ಯೋಗ ಕೊಟ್ಟಿರ್ತಕ್ಕಂಥ ದಾಖಲೆ ಇದೆ. ಅದೇ ರೀತಿಯಾಗಿ ಬಹುಜನ ಸಮಾಜ ಪಕ್ಷ ಉತ್ತರ ಪ್ರದೇಶದಲ್ಲಿ ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಒಂದೇ ಒಂದು ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಆಗಿರ್ಬೋದು, ಅತ್ಯಾಚಾರ ಆಗಿರುವಂಥದ್ದು ದಾಖಲೆ ಇಲ್ಲ. ಬಡವರಿಗೆ, ನಿರ್ಗತಿಕರಿಗೆ, ಕೂಲಿ ಕಾರ್ಮಿಕರಿಗೆ ಕಾನೂನು ರಕ್ಷಣೆ ಕೊಟ್ಟು ಉದ್ಯೋಗದಲ್ಲಿ ಅಥವಾ ಏನು ಶಿಕ್ಷಣದಲ್ಲಿ ಪರಿಪೂರ್ಣವಾದ ಜಾತಿ ಜನಸಂಖ್ಯೆವಾರು ಮೀಸಲಾತಿಯನ್ನು ಕೊಟ್ಟು ಎಲ್ಲರಿಗೂ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ದಾಖಲೆ ಬಹುಜನ ಸಮಾಜ ಪಕ್ಷದಿದೆ. ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಒಂದು ಪ್ರಬುದ್ಧ ಭಾರತ ಆಡಳಿತ ಇತ್ತೋ ಅದೇ ರೀತಿಯಾಗಿ ಏನು ಬಹುಜನ ಸಮಾಜ ಪಕ್ಷ ಈ ದೇಶವನ್ನು ಹಿಡಿದ್ರೆ ಈ ದೇಶ ಪ್ರಬುದ್ಧ ಭಾರತವಾಗುತ್ತೆ. ಸಾಮ್ರಾಟ್ ಅಶೋಕನ ಆಡಳಿತದಲ್ಲಿ ಏನು ಒಂದು ವ್ಯವಸ್ಥೆ ಇತ್ತು, ಸಮಾನತವಾದ ಒಂದು ಇತ್ತು, ಅಂಥ ಒಂದು ಆಡಳಿತ ಬಹುಜನ ಸಮಾಜ ಪಕ್ಷದಿಂದ ಮಾತ್ರ ಸಾಧ್ಯ. ಇವತ್ತು ಭ್ರಷ್ಟಾಚಾರ ಇದೆ, ಏನು ಈ ದೇಶವನ್ನು ಲೂಟಿ ಹೊಡಿತಕ್ಕಂಥ ರಾಜಕಾರಣಿಗಳೇನಿದ್ದಾರೆ ಇವರೆಲ್ಲರನ್ನು ಮಟ್ಟ ಹಾಕಿ ಎಲ್ಲರಿಗೂ ಅವಕಾಶಗಳು ಸಿಗಬೇಕು, ಭ್ರಷ್ಟಾಚಾರ ಹೋಗಬೇಕು, ಬಡತನ ಹೋಗಬೇಕು, ನಿರುದ್ಯೋಗ ಹೋಗಬೇಕು, ಜಾತಿ ವ್ಯವಸ್ಥೆ ಹೋಗಬೇಕಾದ್ರೆ ಬಹುಜನ ಸಮಾಜ ಪಕ್ಷವನ್ನು ಎಲ್ಲ ಬಹುಜನರು ಬೆಂಬಲಿಸಿ ಈ ಪಕ್ಷವನ್ನು ಬೆಳೆಸಿ ಅಧಿಕಾರಕ್ಕೆ ತರಬೇಕು ಅಂತೇಳಿ ನಾನು ಎಲ್ಲರಲ್ಲೂ ವಿನಮ್ರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಜೈ ಭೀಮ್. ಡಾಕ್ಟರ್ ಬಾಬಾ ಸಾಹೇಬ್ ಜಯಂತಿಯನ್ನು ಇಡೀ ಹಳ್ಳಿಗಳಲ್ಲಿ ಎಲ್ಲ ಇಡೀ ರಾಷ್ಟ್ರದಲ್ಲಿ ಹಬ್ಬ ರೀತಿ ಮಾಡಿದ್ದಾರೆ. ಭಾಳ ಅವ್ರಿಗೆ ಭೀಮ ಸ್ವಾಗತವನ್ನು ಭಾವಿಸ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿಲ್ಲ ಅಂದರೆ ನಮಗೆ ಭಾಳ ತೊಂದರೆ ಆಗೋದು ಈ ಭಾರತದಲ್ಲಿ. BR ಅಂಬೇಡ್ಕರ್ ಹುಟ್ಟಿದ ದಿನ, ಆದರೆ ಅವ್ರ ನನಸು ಮಾಡಬೇಕು ಅಂತ ಹೇಳುವಂಥ ದಿನಗಳು ಇದಾಗಿದೆ. ಯಾಕಂದರೆ ಇವತ್ತು ಹುಟ್ಟಿ 35 ವರ್ಷ ಆಗಿದೆ ಅಂದರೆ ಇವತ್ತು, ಯಾಕಂದರೆ OBC ಸಮಾಜಕ್ಕಾಗಲಿ ಇನ್ನೊಂದಕ್ಕಾಗಲಿ ಯಾವುದಾದ್ರೂ ಅವರು ಏನಾನ ನಿಜವಾದ ಒಂದು ಓಟಕ್ಕೂ ಒಂದು ಇದೇನಾನ ಕೊಟ್ಟಿದ್ರೆ ಅವ್ರು ಹುಟ್ಟಿದ್ದಕ್ಕೆ ಇವತ್ತು ನಮಗೆಲ್ಲ ಹಬ್ಬ ಅನ್ಕೊತೀರಿ. ಅವರು ಏನಾನ ಹುಟ್ಟಿಲ್ಲ ಅಂದರೆ ನಮಗೆ ಯಾವ ಹಬ್ಬನಲ್ಲಿ ಯಾವ ಸಂಕ್ರಾಂತಿ ಯಾವ ಯುಗಾದಿ ಇರಲಿ, ಅವ್ರು ಹುಟ್ಟಿರೋದಕ್ಕೆ ನಾವೆಲ್ಲ ಕೂಡ ಹಬ್ಬ ಮಾಡ್ಕೊಳೋಂಥ ದಿನ ಆಗಿದೆ. ಯಾಕಂದರೆ ಏನೇ ಒಂದು ಅಧಿಕಾರ, ಒಂದು ಓಟ್ ಹಾಕೋದಾಗಲಿ, ಒಂದು ಶಿಕ್ಷಣ ಆಗಲಿ ಎಲ್ಲ ಕೊಟ್ಟವ್ರಂದರೆ ಅವರು ಒಂದು ಕನಸು. ಯಾಕಂದರೆ ಅವ್ರ ಕನಸು ಈ ಬಹುಜನ್ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಅದಕ್ಕೆ ಇದನ್ನು ಬೆಳೆಸಿ ಇದನ್ನು ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸಿ ಇದು ಅಧಿಕಾರಕ್ಕೆ ಬರಬೇಕಂತೇಳಿ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಭಾರತ್.